ನಮಸ್ಕಾರ ಬಾಸು, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ 2 ದಿನ ಆಗ್ತಾ ಬರ್ತಾ ಇದೆ. ಗೊತ್ತಿಲ್ಲ ನಮಗಿನ್ನ ನಾವು ಎಷ್ಟು ದಿನ ತೊಗೊತೀವಿ ನಾವು ಅಲ್ಲಿಗೆ ರೀಚ್ ಆಗೋದಕ್ಕೆ ಅಂತ. ಹೋಪ್ಫುಲಿ ಆನ್ ಟೈಮ್ ರೀಚ್ ಆಗಿಬಿಟ್ರೆ ಸಾಕು. ವಿಷಯ ಏನಪ್ಪ ಅಂತ ಅಂದರೆ, ಇವತ್ತು ನಾವು 2 ರಾಜ್ಯಗಳ ಅಂದರೆ 2 ಸ್ಟೇಟ್ಸ್ ಬಾರ್ಡರ್ನ ಕ್ರಾಸ್ ಮಾಡಿ ಮಹಾರಾಷ್ಟ್ರಗೆ ಎಂಟ್ರ್ ಆಗಿದ್ದೀವಿ. ಆಂಧ್ರ ಪ್ರದೇಶ್ ಆ್ಯಂಡ್ ತೆಲಂಗಾಣ ಈ 2 ಸ್ಟೇಟ್ಸ್ ಬಾರ್ಡರ್ನ ಕ್ರಾಸ್ ಮಾಡಿ ನಾವಿವತ್ತು ಮಹಾರಾಷ್ಟ್ರ ಎಂಟ್ರ್ ಆಗಿದ್ದೀವಿ. ನಮ್ಮ ಸ್ಕೆಡ್ಯೂಲ್ ಪ್ರಕಾರ ನಾವಿವತ್ತು ಮಿಡ್ ನೈಟ್ ಅಷ್ಟರಲ್ಲಿ ನಾಗ್ಪುರ್ನ ರೀಚ್ ಆಗಿ ಅಲ್ಲಿ ಸ್ಟೇ ಮಾಡಬೇಕು ಅಂತ. ಬನ್ನಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಮಿಡ್ ನೈಟ್ ಅಷ್ಟರಲ್ಲಿ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಆದರೆ ನೆನ್ನೆ ನೈಟ್ ತಾನೇ ಆ ಮಿರರ್ನ ಟೈಟ್ ಮಾಡಿದ್ದೀನಿ, ಇವತ್ತು ಈ ಮಿರರ್. ಆ ಮುಂದೆ ಏನೋ ಬ್ರೇಕ್ ಹಿಡ್ಕೊಂತ ಐತೆ ಅದ್ರ ಸೌಂಡು. ಮತ್ತು ಇಲ್ಲಿ ನೋಡಿದ್ರೆ ಈ ಹಾರ್ನೇ ಬರ್ತಾ ಇರಲಿಲ್ಲ. ನೆನ್ನೆ ಇಡೀ ನೈಟ್ ಹಾರ್ನ್ ಇಲ್ದಂಗೆ ಓಡಿಸ್ತಿದ್ದೀವಿ. ಮತ್ತು ಇಲ್ಲಿ ಡಿಸ್ಕ್ ಪ್ಯಾಡ್ ಬೇರೆ ಉಚ್ತಾ ಇದೆ ಅನ್ನಿಸ್ತಾ ಇದೆ. ಏನು ಲೌಡ ಸರ್ವಿಸ್ ಮಾಡೋಣ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ವೈಬ್ರೇಷನ್ಗೆ ಏನಾದರೂ ಅದು ಲೂಸ್ ಆಗ್ತೈತೆ. ವೈಬ್ರೇಷನ್ಗೆ ಎಲ್ಲ ಲೂಸು. ವೈಬ್ರೇಷನ್ಗೆ ಆರನ್ನು ಹಿಂಗೆ ಸುತ್ತ ಕಿತ್ಕೊಂಬಂದು ಕೆಳಗೆ ಬಂದಿರೋದು. ನಮಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಏನು ವೈಬ್ರೇಷನ್ ಅಷ್ಟು. ನಮಗೆ ಗೊತ್ತಾಗಲ್ಲ. ಗಾಡಿ ಗೊತ್ತಾಗುತ್ತೆ. ಹೆಲ್ಮೆಟ್ ಹಾಕಿದ್ದೀವಿ ಅಂತಂದರೆ ಹಿಂಗೇನಿಲ್ಲ, ಸೀಟ್ ಮೇಲೆ ಕುಂದಿರ್ತೀವಲ್ಲ, ನನಗೆ ಗೊತ್ತಾಗ್ತಿದೆ ಫೀಲ್. ಇಲ್ಲಿ ಇದು ರಾಡ್ ಹಾಕ್ಸಿದ್ರೆ. ನಾವು ಮಾಡಿದ ತಪ್ಪನ್ನ ನೀವು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೀವೇನಾದರೂ ಲಾಂಗ್ ಹೋಗ್ತಾ ಇದ್ರೆ ಗೊತ್ತಿರೋರ ಕಡೆ ಅಂತ ಸರ್ವಿಸಿಗೆ ಬಿಟ್ಟರೆ ನೀವು ಅಲ್ಲೇ ನಿಂತ್ಕೊಂಡು ಸರ್ವಿಸ್ ಮಾಡಿಸಿ. ಇಲ್ಲ ಅಂದರೆ ನಮ್ಮ ಥರ ನೀವು ಇಶ್ಯೂಸ್ನ ಫೇಸ್ ಮಾಡಬೇಕಾಗುತ್ತೆ. ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಿಜವಾಗ್ಲೂ ಹೇಳ್ತೀನಿ, ಯಾವ ಥರ ಬಿಸಿಲಿತ್ತು ಅಂತ ಅಂದರೆ ಆ ಥರ ಬಿಸಿಲಿತ್ತು. ಸೊ ಗಾಡಿನ ಸೈಡ್ಗೆ ಹಾಕಿ ಒಂದು ಬಾಟ್ಲು ಫುಲ್ ಮಜ್ಜಿಗೆನ ಒಬ್ಬನೇ ಗಟ ಅಂತ ಕುಡಿದ್ಬಿಟ್ಟೆ ಕಣ್ರಿ. ನೆಮ್ಮದಿ. ಆ ಒಂದು ಬಾಟ್ಲು ಮಜ್ಜಿಗೆಗೆ 100 ರೂಪಾಯಿ ಅಂತ ಗೊತ್ತಾದಾಗ ಆ ನೆಮ್ಮದಿ ಹೋಗ್ಬಿಡ್ತ್ರಿ. ಬನ್ನಿ ಇದೇ ಬೇಜಾರಲ್ಲಿ ನಮ್ಮ ಆಕಾಶನ ಮಾತಾಡ್ಸೋಣ. ಏನಾಯ್ತು ಏನಾಯ್ತು ಯಾಕೆ ಏನಾಗ್ತಾ ಇಲ್ಲ ಗಾಡಿ ಓಡಿಸುತ್ತೆ? ಅದೇ ಯಾಕೆ ಆಗ್ತಾ ಇಲ್ಲ? ಎಲ್ಲ ರೋಸ್ಟ್ ಆಗಿದೆ. ಏನು ರೋಸ್ಟ್ ಆಗೈತು? ಇಲ್ಲೇನೈತೆ ರೋಸ್ಟ್ ಆಗೋಕ್ಕೆ? ಎಷ್ಟೈತೆ ನೋಡಿ ನಿಂಗೆ ಕಾಲ್? ಇಷ್ಟೈತೆ ಅಲ್ಲ, ರೋಸ್ಟ್ ಹಾಕಿ ಏನೈತೆ ಹೇಳು. ನೋಡಿ ನಮ್ಮ ಬೇಬಿ ನಿಂತಿದೆ. चलो ठीक है. हिंदी नहीं आता तुम लोग को? हिंदी नहीं आता, बट समझ में आता. हिंदी लैंग्वेज मेरा तेलुगु लैंग्वेज. मेरा कन्नड़. हाँ तेलुगु. आराम से जाओ. और हिंदू हो ना? हिंदू. हाँ, तो मुस्लिम्स की होटल में पानी पीना नहीं, खाना नहीं है. देखने का ये महालक्ष्मी हिंदू. रंगीला, बंगीला, टंगीला, ये सब उधर मिक्स करते हैं ना. बीफ. हाँ, और बीफ्स जो है ना रंगीला, वो बीफ्स पकाता है वो मदर से. बीफ मिक्स करते हैं, पकाता है वो. 3rd क्लास. ಇವ್ರ ಮಾತು ಕೇಳಿ ನನಗೆ ತುಂಬಾ ಬೇಜಾರಾಯಿತು. ಇವ್ರು ಯಾರಪ್ಪ ಅಂತಂದರೆ, ಜಸ್ಟ್ ನಾವು ಇವಾಗ ಮಜ್ಜಿಗೆ ಕುಡಿದ್ವಲ್ಲ ಆ ಹೋಟ್ಲು ಓನರು. ಇವ್ರು ಹೇಳಿದ್ದೇನಪ್ಪ ಅಂತಂದರೆ, ಇಲ್ಲಿ ಸುತ್ತಮುತ್ತ ನೀವೇನಾದರೂ ಊಟಕ್ಕೆ ಹೋದರೆ ಹೆಸರನ್ನ ನೋಡ್ಕೊಂಡು ಹೋಗಿ, ಅಂಗಡಿ ಹೆಸರನ್ನ. ಈ ಅಕಸ್ಮಾತ್ ನೀವೇನಾದರೂ ಮುಸ್ಲಿಂ ಅಂಗಡಿಗಳಿಗೆ ಹೋದರೆ ಬೀಫ್ನ ಮಿಕ್ಸ್ ಮಾಡಿಬಿಡ್ತಾರೆ, ಹುಷಾರಾಗಿರಿ ಅಂತ. ಯಾಕೆ ಹೀಗೆ ಮಾಡ್ತಾರೆ ನಂಗೆ ನಿಜವಾಗ್ಲೂ ಅರ್ಥ ಆಗಲ್ಲ. ಡೋಂಟ್ ಹರ್ಟ್ ಅದರ್ ಫೀಲಿಂಗ್ಸ್. ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ಈ ಮಾತು ಎಲ್ರಿಗೂ ಅನ್ವಯಿಸಲ್ಲ. ಯಾರು ಆ ಥರ ಬೀಫ್ನ ಮಿಕ್ಸ್ ಮಾಡ್ತಾರೆ ಅವ್ರಿಗೆ ಮಾತ್ರ ಅನ್ವಯಿಸುತ್ತೆ. ಥ್ಯಾಂಕ್ ಯು. 1000 किलोमीटर यहाँ से. 1000 किलोमीटर आराम से जाइएगा. हैप्पी जर्नी. थैंक यू. ज़्यादा दौड़ना नहीं, ठीक है बेटा? ಥ್ಯಾಂಕ್ ಯು. ಅಂಕಲ್ಗೆ ಬಾಯ್ ಹೇಳಿ ಹೊರಟ್ವಿ. ಒಂದು 100 ಕಿಲೋಮೀಟರ್ ಬಂದ್ವಿ ಅನ್ಸುತ್ತೆ. ನಿನ್ನೆ ನಿದ್ದೆ ಇಲ್ಲದೆ ಇದ್ದಿದ್ದ ಕಾರಣ ಯಾವ ಥರ ನಿದ್ದೆ ಬರ್ತಾಯಿತ್ತು ಅಂದರೆ, ಗಾಡಿ ಓಡಿಸ್ತಾನೆ ತೂಗಿಡಿಸ್ತಾ ಇದ್ವಿ. ಸೊ ಆನ್ ದ ವೇ ರೋಡ್ ಪಕ್ಕನೇ ಗಾಡಿನ ಸೈಡ್ಗೆ ಹಾಕಿ ಮಲಗಿಬಿಟ್ಟಿದ್ದೀವಿ. ಎಷ್ಟೊತ್ತು ಮಲಗಿದ್ದೀವಿ ಅಂದರೆ ನೀವು ನಂಬಲ್ಲ. ಕ್ಯಾಮ್ರಾ ಆನಲ್ಲಿದೆ, ಗಾಡಿಯಲ್ಲಿದೆ, ಹೆಲ್ಮೆಟೆಲ್ಲ ಹಂಗೆ ಇದೆ. 3 ಅವರ್ಸ್ ಮಲಗಿದ್ದೀವಿ. ನಿಜವಾಗ್ಲೂ ಶಾಕ್ ಅಂದರೆ ಶಾಕ್ ಆಗೋಯ್ತು. ನಾನು ಟೈಮ್ ಕೂಡ ನೋಡಿರಲಿಲ್ಲ. 1 ಅವರ್ ಮಲಗಿರ್ಬೋದು ನಾವು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಎಲ್ಲ ಬಂದು ಹೊರಡ್ಬೇಕಾದ್ರೆ ನೋಡ್ತಿದ್ದೀವಿ 3 ಅವರ್ಸ್ ಮಲಗಿದ್ದೀವಿ. ನಮ್ಮ ಹೆಲ್ಮೆಟ್ಸ್ ಎಲ್ಲ ಹಾಗೆ ಇದೆ, ಗಾಡಿ ಎಲ್ಲ ಹಾಗೆ ಮಲಗಿಬಿಟ್ಟಿದ್ದೀವಿ. ಕ್ಯಾಮ್ರಾ ಕೂಡ ಆನಲ್ಲಿದೆ, ಪಕ್ಕದಲ್ಲೇ ಇದೆ. ಸದ್ಯ ಯಾರು ಬಂದು ಏನು ಕ್ಯಾಮ್ರಾ ತೊಗೊಂಡು ಹೋಗೋಂಥದ್ದು ಯಾವ ಥರ ಸೀನ್ಸ್ಗಳು ಆಗಲಿಲ್ಲ. ಅಷ್ಟು ಸುಸ್ತಾಗ್ಬಿಟ್ಟಿದ್ದು ನನಗೆ. ನಿನ್ನೆ ರಾತ್ರಿ ಸೊಳ್ಳೆ ಕೊಟ್ಟಿದ್ದು ಹಿಂಸೆಗೆ ಇವತ್ತು ರೋಡು ಪಕ್ಕದಲ್ಲಿ ಮಲಗಿಬಿಟ್ಟಿದ್ದೀವಿ. ನಿದ್ದೆ ಇಂಪಾರ್ಟೆಂಟು ಗೊತ್ತಾಗುತ್ತೆ. ನಿದ್ದೆ. important. Sleep is very, very important.
ಅರ್ಧ ಆಕಾಶು ಆಕಾಶು ಮಗು ಎದ್ದೇಳಪ್ಪ. ಅಲ್ಲಿ ನೀರು ಬರ್ತಾ ಇದೆ, ಫುಲ್ಲು ತುಂಬ ದಾವಾಗ್ತಾ ಇದೆ. ಬನ್ನಿ ಅಲ್ಲಿ ನೀರಾದ್ರೆ ಹೋಗಿ ಕುತ್ಕೊಂಡ್ಬರೋಣ. ಟ್ರಾವೆಲ್ ಮಾಡ್ತಿರೋರಿಗೆಲ್ಲ ನನ್ನ ಕಡೆಯಿಂದ ಒಂದು ಸಜೆಷನ್ ಏನಪ್ಪ ಅಂತಂದರೆ, ದಯವಿಟ್ಟು ಒಂದು ವಾಟರ್ ಬಾಟ್ಲ್ ಮತ್ತು ತಿನ್ನೋದಕ್ಕೆ ಏನಾದರೂ ಒಂದು ಸ್ವಲ್ಪ ಬ್ಯಾಗಲ್ಲಿ ಇಟ್ಕೊಂಡಿರಿ. ನಾವು ಕೂಡ ವಾಟರ್ ಬಾಟ್ಲ್ ಅಲ್ವಾ, ಮುಂದೆ ಸಿಗುತ್ತೆ ಅಂತ ನಾವು ಅಲ್ಲಿ ಮಜ್ಜಿಗೆ ಕುಡಿದಾದ್ಮೇಲೆ ಆನ್ ದ ವೇ ನಮಗೆ ದಾವ ಆಯಿತು, ಎಲ್ಲೂ ಕೂಡ ಸಿಗಲಿಲ್ಲ. ನಾವು ಫ್ಲೈಓವರ್ ಹತ್ತಿದ್ವಿ, ಫ್ಲೈಓವರ್ ಇನ್ನೂ ಕಂಟಿನ್ಯೂ ಆಗ್ತಾಯಿತ್ತು ಹೊರತು ಯಾವುದೇ ಕೂಡ ಅಂಗಡಿ ಸಿಗಲಿಲ್ಲ. ಒಂದು 70 to 80 ಕಿಲೋಮೀಟರ್ಸ್ ಹಾಗೆ ಬಂದು ನಾವು ಸೈಡ್ಗೆ ಹಾಕಿ ಮಲಗಿದ್ರಿಂದ ತುಂಬ ಅಂದರೆ ತುಂಬ ದಾವ ಆಗ್ತಾಯಿತ್ತು. ಆ್ಯಕ್ಚುಲಿ ತುಂಬ ಬಿಸಿಲಿಗೆ ತುಂಬ ಡಿಹೈಡ್ರೇಟ್ ಆಗಿಬಿಟ್ಟಿದೆ ಬಾಡಿ. ಪುಣ್ಯಕ್ಕೆ ಯಾರ್ದೋ ಜಮೀನು ಸೂಪರ್ ಆಗಿತ್ತು, ಸಾಕಾಗಿತ್ತು ಅಂದ್ಕೊಳ್ಳಿ. ಅಷ್ಟು ಬಿಸಿಲಲ್ಲಿ ಅಲ್ಲಿ ನಡ್ಕೊಂಡು ಹೋಗ್ತಿದ್ರೆ ತಂಪು ಗಾಳಿ ಬೀಸ್ತಾಯಿತ್ತು. ಅಲ್ಲೊಂದು ಪಂಪ್ ಸೆಟ್ಟ ಪೈಪಲ್ಲಿ ಏನೋ ನೀರು ಬರ್ತಾಯಿತ್ತು. ಸೊ ಅಲ್ಲಿ ದೂರದಿಂದ ನೋಡಿ ಕುಡಿಯೋಣ ಅಂತ ಹೋಗ್ತಾ ಇದ್ದೀನಿ. ಹೋಪ್ಫುಲಿ ಆ ನೀರು ಚೆನ್ನಾಗಿರುತ್ತೆ ಅಂತ. ಬನ್ನಿ ನೋಡೋಣ. ದೇವ್ರೆ, ಯಾವ ಥರ ರೋಡ್ ಸೈಡಲ್ಲಿ ಮಲ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಗಾಡಿ ಓಡ್ಸೋಕ್ಕೆ ಆಗ್ತಾಯಿಲ್ಲ, ಅಷ್ಟು ನಿದ್ದೆ ಬರ್ತಾಯಿದೆ. ಇವತ್ತು ಮಾತ್ರ ಟೆಂಟಲ್ಲಿ ಮಲಗಲಾಗರು, ಅದೇನಾದರೂ ಆಗಲಿ ಟೆಂಟ್ ಸಾಸ್ ನೀರು ಬರ್ತಾಯಿದೆ. ಇಲ್ಲಿ ನೀರು ಕೂಡ ನೀರಿದೆ. ನೋಡಿ ಆಕಾಶ ಎಲ್ಲಿ ಮಲಗಿದ್ದಾನೆ, ಅಲ್ಲಿ ಮಲಗಿದ್ದಾನೆ. ರೋಡ್ ಸೈಡಾಗಿ ಮಲಗಿಬಿಟ್ಟಿದ್ದೀವಿ. ಅಲ್ಲಿ ತನಕ ಹೋಗಲ್ಲ, ನೀರು ಬರ್ತಾಯಿದೆ ಕುಡಿಲ್ಲ. ಹೆಂಗೈತೆ ಏನೋ ಯಾನಿರೋ ಗೊತ್ತಿಲ್ಲ, ಎಲ್ಲ ಹರಿತಾ ಇದೆ. ನನಗೆ ಇಲ್ಲಿಂದ ಸೆಂಟ್ರಲ್ಲಿ ಒಂದು ದೊಡ್ಡ ಪೈಪ್ ಇದೆ, ಆ ಪೈಪಲ್ಲಿ ತುಂಬ ಫೋರ್ಸಾಗಿ ಬರ್ತಾ ಇದೆ ನೀರು. ಹೋಪ್ಫುಲಿ ಅಲ್ಲಿ ನೀರು ಚೆನ್ನಾಗಿರುತ್ತೆ ಅಂತ. ಬಟ್ ಹೋಗೋದಕ್ಕೆ ದಾರಿ ಯಾವುದೂ ಇಲ್ಲ. ನಾನೇ ಸ್ವಲ್ಪ ಆ ಕಡೆ ಈ ಕಡೆ ಕಾಲಿಟ್ಕೊಂಡು ಹೋಗ್ತಾ ಇದ್ದೀನಿ. ಸೇಫಾಗಿ ಅಲ್ಲಿ ತನಕ ಹೋಗಿ ನೀರು ಕುಡ್ಕೊಂಡು ಬಂದರೆ ಸಾಕು. ಯಾರು ಬೈದೇ ಇದ್ರೆ ನೋಡಿ. ಬನ್ನಿ ಹೋಗೋಣ, ಏನಾಗುತ್ತೆ ಅಂತ ನೋಡೋಣ. ಹಾಗೂ ಹೀಗೂ ಮಾಡಿ ಆ ಕಡೆ ಈ ಕಡೆ ಅಂತ ನಡೆದು ಫೈನಲಿ ಆ ಪೈಪ್ ಹತ್ರ ಬಂದೆ. ಆ ಪೈಪ್ ಹತ್ರ ಬಂದು ನೀರು ನೋಡ್ತಿದ್ರೆ ಏನೋ ಒಂಥರ ಖುಷಿ ರೀ. ಬಾ ಹಿಂದಿಗ್ರು ತಾಯಿ ತುಂಬ ಹಸ್ತಾಗ ಊಟ, ತುಂಬ ದಾವಾರದಾಗ ನೀರು ಸಿಕ್ಕಿದ್ರೆ ಇಷ್ಟು ಖುಷಿ ಆಗುತ್ತೆ. ಎಷ್ಟು ನೀರು ಕುಡಿದ್ರೂ ಸಾಕು ಅಂತ ಅನ್ನಿಸ್ತಿಲ್ಲ. ನನಗಂತೂ ಸಾಕು ಅನ್ನಷ್ಟು ನೀರು ಕುಡಿದು ನಾನು ಮೈಗೆ ಕೈಗೆ ತಲೆಗೆ ಎಲ್ಲ ಕಡೆ ನೀರು ಹಾಕೊತಾ ಇದ್ದೀನಿ. ನಾನು ಬಿಟ್ಟರೆ ಅಲ್ಲೇ ಸ್ನಾನ ಮಾಡಿಬಿಡೋಣ ಅನ್ನೋ ಥರ ಆಗ್ಬಿಟ್ಟಿದ್ದು ನನಗೆ. ಬಸ್ಸು ನೆಮ್ಮದಿ ಬಸ್ಸು. ಅಪ್ಪ ಒಂದು ಸೆಕೆಂಡ್ಗೆ ಇವಾಗ ಎಲ್ಲ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ವಾವ್, ಏನು ಸಕ್ಕತ್ತಾಗಿದೆ. ಹಾಂ, ಚೆನ್ನಾಗಿದೆ ಜಮೀನು, ಚೆನ್ನಾಗಿದೆ ನೇಚರು, ಭತ್ತ ಅಂತೆಲ್ಲ. ಬೇಸಿಕ್ ನೀಡ್ಸ್ಗೆ ಸಮಸ್ಯೆ ಆಗಬಾರ್ದು, ಆವಾಗ ನೋಡಿ ಸೂಪರಾಗಿರುತ್ತೆ. ಬಟ್ ಇದು ಒಂಥರ ಚೆನ್ನಾಗಿದೆ. ಒಂದ್ಸಲ ನೀರು ಕುಡಿದ್ಮೇಲೆ ದಾಹ ತೀರಿದ್ಮೇಲೆ ಸುತ್ತಮುತ್ತ ಇರೋ ಜಾಗ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಸಖತ್ತಾಗಿದೆ ಅಂತ ಅನ್ನಿಸ್ತಾ ಇದೆ ನನಗಂತೂ. ನಾನಂತೂ ಹೊಟ್ಟೆ ತುಂಬ ನೀರು ಕುಡಿದ್ಬಿಟ್ಟೆ. ಬನ್ನಿ, ಆಕಾಶನ ಕುಡಿದಿಲ್ಲ, ಅವನ್ನ ಇನ್ನೂ ಮಲಗಿದ್ದಾನೆ, ಅವನ್ನ ಎಬ್ಬಿಸಿ ಅವನಿಗೊಂದು ಸ್ವಲ್ಪ ನೀರು ಕುಡ್ಸೋಣ. ಮಾಡ್ದ ನೋಡಿ ಇನ್ನೂ ಹಿಂಗೆ ಶೆಡ್ಡಾಗಿ ಮಲ್ಕೊಂಡಿದ್ದಾನೆ ಅಂತ. ಎದ್ದೇಳಲ್ವೇನೋ
थोड़ी दिख रही थी